ಎಲ್ಲರೂ ಹೇಗಿದ್ದೀರಾ? ಹೋದ ವಾರ ನೋಡಿದ್ವಲ್ವ ಕಾಯಿನ ಹೇಗೆ ಕಲೆಕ್ಟ್ ಮಾಡಿದ್ರು ಯಾವ್ಯಾವುದು ಅಂತ. ನನ್ನ ಭಾಮ, ಮೈಸೂರು ನಿವಾಸಿ, ಲಕ್ಷ್ಮಿ ಅವ್ರ ಫ್ರೆಂಡು. ಈ ವಾರ ಏನೇನು ಕಾಯಿನ್ಗಳನ್ನ ಇಟ್ಟಿದ್ದಾರೆ, ಯಾವ್ಯಾವ ಕಾಯಿನ್ ಬಗ್ಗೆ ವಿವರಣೆನ ಕೊಡ್ತಾರೆ ಅಂತ ನೋಡೋಣ. ಅದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ನಮಸ್ತೆ ಸ್ನೇಹಿತರೆ, ಈ ವಾರ ಇನ್ನೊಂದು 5 ಕಾಯಿನ್ನ ತೊಗೊಂಡು ಬಂದಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತ. ಈಗ ನಾನು ತೋರಿಸ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆ, ಕರಾವಳಿಗರ ತುಳುನಾಡಿನ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್. ಅದರ ವಿಷಯವಾಗಿ ಗೌರ್ಮೆಂಟ್ ತಂದಂತಹ ಕಾಯಿನ್ ನೋಡಿ. 100 ವರ್ಷ ಆದ ಪ್ರಯುಕ್ತ ಇದು ಬಂತು. 1924ರಲ್ಲಿ ಬ್ಯಾಂಕ್ ಪ್ರಾರಂಭ ಆದರೆ 2024ರಲ್ಲಿ 100 ವರ್ಷ ಆಯಿತು. ಆ ಪ್ರಯುಕ್ತ ಬಂದದ್ದು. ಜೊತೆಗೆ ಸ್ಟ್ಯಾಂಪ್ ಕೂಡ ಬಂದಿದೆ. ಆ ಟೈಮಲ್ಲಿ ರೂಪಾಯಿ ಚಿಹ್ನೆ, 100 ರೂಪಾಯಿ 100 ಸಂಖ್ಯೆಯಲ್ಲಿದೆ ಲೋಗೋ. ಭಾರತದ ನಕ್ಷೆ ಹಿಂಬದಿಯಲ್ಲಿ ಬರ್ತದೆ ನೋಡಿ, ಭಾರತದ ನಕ್ಷೆ. ಮತ್ತು ಇದರ ಜೊತೆಗೆ ಕರ್ನಾಟಕ ಬ್ಯಾಂಕಿನ ವಿವರಗಳು, ಯಾವಾಗ ಶುರುವಾಯಿತು, ಹೇಗೆ, ಅದರದ್ದು ಲೋಗೋ ಎಲ್ಲ ವಿವರಗಳು ಬುಕ್ಲೆಟ್ಟಲ್ಲಿ ಇದೆ. ಎಲ್ಲ ಬ್ಯಾಂಕಿನ ಫೌಂಡರ್ಸು, ಡೈರೆಕ್ಟರ್ಸು, ಅದರ ಎಲ್ಲ ವಿವರ ನಿಮಗೆ ಈ ಬುಕ್ಲೆಟ್ಟಲ್ಲಿ ಸಿಗುತ್ತೆ. ಬುಕ್ಲೆಟ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಕರಾವಳಿ ತುಳುನಾಡಿನ ಹೆಮ್ಮೆ ಈ ಬ್ಯಾಂಕ್. ಸ್ನೇಹಿತರೆ, ರಾಮ ಜನ್ಮಭೂಮಿಗೆ ಶತಮಾನಗಳ ಇತಿಹಾಸ ಇದೆ. ಸಾವಿರಾರು ಜನರ ಬಲಿದಾನವೂ ಇದೆ. ಭಾರತೀಯರ ಕನಸು ನನಸಾದ ದಿನ ರಾಮ ಜನ್ಮಭೂಮಿಯ ರಾಮನ ದೇವಾಲಯ ಪ್ರತಿಷ್ಠಾಪನೆ ಆದಂತಹ ದಿನ. ಅದರ ಸಲುವಾಗಿ ತಂದಂತಹ ಕಾಯಿನ್ ನೋಡಿ. ರಾಮ್ಲಲ್ಲನ ಚಿತ್ರ ಕಲರಲ್ಲಿದೆ. ಹಾಗೆ ಇದರಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದ ಈ ಬ್ಲಿಸ್ಟರ್ ಪ್ಯಾಕಲ್ಲಿ ಎಲ್ಲ ಚಿತ್ರ ಇದೆ ನೋಡಿ. ಮತ್ತು ಹಿಂದಿನಿಂದ ಅಯೋಧ್ಯೆಯ ದೇಗುಲ ಇದೆ, ಮಂದಿರದ ಚಿತ್ರ ಇದೆ. ಹಾಗೆ ಇದರ ಜೊತೆಗೆ ಸ್ಟ್ಯಾಂಪ್ಗಳು ತುಂಬ ಎಲ್ಲ ಬಂದಿದೆ. ಇದಕ್ಕೆ ಕೂಡ ಮಾನಿಟರಿ ವ್ಯಾಲ್ಯೂ ಇಲ್ಲ. ಇದು ಪ್ಯೂರ್ ಸಿಲ್ವರ್ ಕಾಯಿನ್. ಬರೀ ಕಾಯಿನ್ಗಳಷ್ಟೇ ಅಲ್ಲ, ಅಂಚೆ ಇಲಾಖೆಯಿಂದ ಸಾಕಷ್ಟು ಸ್ಟ್ಯಾಂಪ್ಸ್ ಕೂಡ ಈ ಟೈಮಲ್ಲಿ ಬಂತು ಈ ವಿಷಯದ ಬಗ್ಗೆ. ಆದರೆ ನಾನು ಸ್ಟ್ಯಾಂಪ್ ಕಲೆಕ್ಷನ್ ಏನು ಮಾಡೋದಿಲ್ಲ. ಇದು ವಿಶೇಷವಾದ ಸಂದರ್ಭ, ವಿಶೇಷವಾದ ಕಾಯಿನ್, ವಿಶೇಷವಾದ ಕಾಲಮಾನದ್ದಲ್ವ, ಹಾಗಂತ ಅದನ್ನು ನಾನು ಪರ್ಚೇಸ್ ಮಾಡಿದೆ ನೋಡಿ. ಈ ಬಾಕ್ಸಲ್ಲಿ ಈ ರೀತಿ ಇದನ್ನು ನಾವು ತೆಗೆದು ಟೇಬಲ್ ಮೇಲೆ ಇಡ್ಬೋದು, ಆ ವ್ಯವಸ್ಥೆ ಎಲ್ಲ ಇದಕ್ಕೆ ಇದೆ. ಆ ಥರ ಒಂದು ಸ್ಟ್ಯಾಂಪ್ಸು, ಅದರ ಬಗ್ಗೆ ವಿವರಗಳು ಇರುವಂಥದ್ದನ್ನು, ಇದು ಕೂಡ ಸರ್ಕಾರವೇ ಬಿಡುಗಡೆ ಮಾಡಿದ್ದು, ಅದನ್ನು ತಗೊಂಡೆ. ಹಾಗೆ ಆದ ನಂತರ ರಾಮಾಯಣದ ಚಿತ್ರಗಳಿರುವಂತಹ ಸ್ಟ್ಯಾಂಪ್ಸ್, ಇದು ವಿಶೇಷವಾಗಿ ನೋಡಿ, ಎಷ್ಟು ಸುಂದರವಾದ ಚಿತ್ರಗಳು, ಎಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ಇದು ಪ್ರಿಂಟ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೋಡಿದಾಗ ತುಂಬ ಖುಷಿ ಆಗ್ತಾ ಉಂಟು. ಸ್ನೇಹಿತರೆ, ಇದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭು ಪಾದ ಇವರ 150ನೇ ಜಯಂತಿಗೆ ಬಂದಂಥ ಕಾಯಿನ್. ಧಾರ್ಮಿಕ ಸಿದ್ಧಾಂತಗಳಲ್ಲಿ ಸಮಾಜಕ್ಕೆ ಉಪಯೋಗ ಆಗುವಂತಹ, ಸುಲಭ ಆಗುವಂತಹ ಸಿದ್ಧಾಂತಗಳನ್ನು ಇವರು ಸರಳೀಕರಿಸಿದರು ಮತ್ತು ರೂಪಿಸಿದರು. 1918ರಲ್ಲಿ ಇವರು ಗುಡಿಯಾ ಮಠ ಅಂತ ಸ್ಥಾಪನೆ ಮಾಡಿದರು. ಈಗ ಅದು 40ಕ್ಕೂ ಹೆಚ್ಚು ಶಾಖೆಗಳಿದೆ. 1874ರಿಂದ 2024ಕ್ಕೆ 150 ವರ್ಷ ಆಯಿತು. ಆ ಪ್ರಯುಕ್ತ ಬಂದಂತಹ 150 ರೂಪಾಯಿ ಕಾಯಿನ್ ಇದು. ಈ ಕಾಯಿನು ಯಾವ ನೆನಪಿಗೆ ಅಂದರೆ ಬಹು ದೇಶಭಕ್ತರಿಗೆಲ್ಲ ರೋಮಾಂಚನ ಆಗುವಂತಹ ಒಂದು ನೆನಪು ಇದು. 1971ರ ಇಂಡೋ ಪಾಕ್ ಯುದ್ಧ, ಆ ಟೈಮಲ್ಲೇ ಬಾಂಗ್ಲಾದೇಶದ ಉದಯವೂ ಆಯಿತು ನೋಡಿ. ಈ ಕಾಯಿನ್ ಇದು ಮೆಟಲ್ ಕಾಯಿನು. ಅದರಲ್ಲಿ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇರುವಂತಹ ಚಿತ್ರ ಇದು. ಈಗ ನೋಡಿ, ಇದು ಈ ಚಿತ್ರ ಹೀಗೆ ನೋಡಿ.
ಇದು ಮತ್ತು ಆಪರೇಷನ್ ವಿಜಯ್ ದಿವಸ್ ಅಂತ. ಈ ಕಾಯಿನ್ ಕೂಡ ಹಾಗೆ ಅದೇ ಚಿತ್ರ, ಹಿಂದಿನಿಂದ ಮಿಂಟ್ ಬಾರ್ಕ್ ಬರುತ್ತೆ. ಶರಣಾಗತಿ ಒಪ್ಪಂದದ ಚಿತ್ರ ಇದು. ಸೇನಾ ಮುಖ್ಯಸ್ಥರಾದ ಭಾರತೀಯ ಜನರಲ್ ಜಗಜಿತ್ ಸಿಂಗ್ ಅರೋರಾ ಮತ್ತು ಪಾಕಿಸ್ತಾನದ AAK ನಯಾಜಿ ಸಹಿ ಮಾಡಿದ್ದು. ಈ ಒಪ್ಪಂದಕ್ಕೆ ಸಹಿ ಮಾಡುವಾಗ 3 ಸೇನೆ, ಜಲ, ವಾಯು, ಭೂಸೇನೆಯ ಮುಖ್ಯಸ್ಥರು ಅದಕ್ಕೆ ಸಹಿ ಹಾಕಿದ್ರಂತೆ. ಈ ಸೇನೆಯ ಒಪ್ಪಂದಕ್ಕೆ ಸಹಿ ಹಾಕಿದ ಕೂಡಲೇ ಪಾಕಿಸ್ತಾನದ ಜನರಲ್ ಏನು ಮಾಡ್ತಾರೆ, ತಮ್ಮ ಮೆಡಲ್ಗಳನ್ನು ಕಳಚಿ ಇಟ್ರಂತೆ. ಬಹಳ ಪ್ರಮುಖವಾದ ದಿವಸ ಆಪರೇಷನ್ ವಿಜಯ್ ದಿವಸ್ ಅಂತ. ಇದು ಭಾರತದ ಹೆಮ್ಮೆಯ ಬ್ಯಾಂಕ್, ರಿಸರ್ವ್ ಬ್ಯಾಂಕ್. ಅದಕ್ಕೆ 90 ವರ್ಷ ಆದಂತಹ ಸಂದರ್ಭದಲ್ಲಿ ಬಂದಂಥ ಕಾಯಿನ್. ಭಾರತದ ಹಣಕಾಸು ವ್ಯವಸ್ಥೆಯಲ್ಲಿ, ಅರ್ಥವ್ಯವಸ್ಥೆಯಲ್ಲಿ ಇದರ ಪ್ರಮುಖ ಪಾತ್ರ ಇದು ವಹಿಸ್ತದೆ. ಸಾಧಾರಣ ಇದು ಎಲ್ಲರಿಗೂ ಗೊತ್ತಿದೆ ನೋಡಿ. 90 ರೂಪಾಯಿ ಕಾಯಿನ್. 1935ರಲ್ಲಿ ಇದು ಸ್ಥಾಪನೆ ಆಗಿದ್ದು ಈ ಬ್ಯಾಂಕ್. 90 ರೂಪಾಯಿ ಕಾಯಿನು. ಹಿಂಬದಿ ಬ್ಯಾಂಕ್ನ ಎಂಬ್ಲಮ್ ನೋಡಿ, ಹುಲಿ ಮತ್ತು ಪಾಮ್ ಟ್ರೀ. ಇದು ಶುದ್ಧ ಬೆಳ್ಳಿ ನಾಣ್ಯ, ಇದರಲ್ಲಿ ಮಿಕ್ಸ್ ಮೆಟಲ್ ಇಲ್ಲವೇ ಇಲ್ಲ. ನೋಡಿದ್ವಲ್ವ, ನಾವು ಸಣ್ಣ ವಯಸ್ಸಿಂದ ನೋಡ್ಕೊಂಬಂದಿದ್ದೀವಿ. ಸಣ್ಣ ಕಾಸಿಂದ ಹಿಡಿದು ದೊಡ್ಡ ಕಾಸು ತನಕ ಒಂದೊಂದು ಡೆನಾಮಿನೇಷನ್ನಲ್ಲೂ 100 ಬೇರೆ ಬೇರೆ ರೀತಿಯಲ್ಲಿ ನಾಣ್ಯಗಳನ್ನ ಪ್ರಿಂಟ್ ಮಾಡಿರ್ತಾರೆ, ಕಳಿಸಿರ್ತಾರೆ. ಅದ್ರ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಒಂದು ಡಬ್ಬದಲ್ಲಿ ಕೂಡ ಇಟ್ಕೊಳ್ತಿದ್ವಿ ಅಷ್ಟೇ. ಈಗ ನೋಡಿ, ಅವರು ಒಂದೊಂದದ್ದುವೇ ಮಹತ್ವನ ಎಷ್ಟು ಚೆನ್ನಾಗಿ ವಿವರಿಸಿದ್ರು. ಮುಂದಿನ ವಾರ ಏನು ಹೇಳ್ತಾರೆ ಅಂತ ನೋಡೋಣ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಭಾರತದ ಶ್ರೀಮಂತ ಇತಿಹಾಸ ಮತ್ತು ಪ್ರಕೃತಿಯನ್ನ ಅನ್ವೇಷಿಸೋಣ. ವಾಹ್, ಈ ಅರಮನೆ ಎಷ್ಟು ಸುಂದರವಾಗಿದೆ. ಹೌದು, ಇದು ನಮ್ಮ ಪಾರಂಪರಿಕ ಸಂಪತ್ತಿನ ಪ್ರಮುಖ ಭಾಗ. ಸಿಂಗಾಪುರ, ಮಲೇಷ್ಯಾ, ದುಬೈ ಮತ್ತು ಈಶಾನ್ಯ ಭಾರತದ ಚಹಾ ತೋಟಗಳಿಗೆ ನಿಮ್ಮನ್ನು ಸ್ವಾಗತಿಸ್ತೇವೆ. ಹೊಸ ಸ್ಥಳಗಳಿಗೆ ಪ್ರಯಾಣಿಸಿ ಮರೆಯಲಾಗದ ನೆನಪುಗಳನ್ನು ನಮಸ್ಕಾರ. ಬನ್ನಿ, ನಿಮ್ಮ ಕನಸಿನ ಪ್ರವಾಸವನ್ನ ನನಸು ಮಾಡೋಣ. ಬಾಲಿ, ಮಾಲ್ಡೀವ್ಸ್, ನೇಪಾಳ ಮತ್ತು ಭೂತಾನನ ಅದ್ಭುತ ಸ್ಥಳಗಳನ್ನ ಆನಂದಿಸಿ. ನಮಸ್ಕಾರ, ಭಾರತದ ಅದ್ಭುತ ಲೋಕಕ್ಕೆ ಸುಸ್ವಾಗತ. ತಾಜ್ ಮಹಲ್ನ ಪ್ರಶಾಂತ ಸೌಂದರ್ಯದಿಂದ ಕೇರಳದ ಹೌಸ್ ಬೋಟ್ಗಳ ಪ್ರಶಾಂತತೆಯವರೆಗೆ, ಹಿಮಾಲಯದ